ಹಾಯ್ ಗಾಯ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಪುನರ್ವಂಗೆ ಸ್ಕೂಲೆಲ್ಲ ಸ್ವಲ್ಪ ವಿಚಾರ್ಸೋಕೆ ಹೋಗಬೇಕಿತ್ತು. ಅದಕ್ಕೆ ರೆಡಿಯಾಗಿದ್ದೀನಿ, ಹೋಗಿ ಬರೋಣ ಅಂತಂದ್ಬಿಟ್ಟು. ಸೊ ಹೋಗೋದಕ್ಕೂ ಮುಂಚೆ ಏನು ಬರೋದು ಎಷ್ಟೆಷ್ಟೊತ್ತಾಗುತ್ತೋ ಅಂದ್ಬಿಟ್ಟು ಅವನು ಕರ್ಕೊಂಡು ಹೋಗ್ತಾಯಿದ್ದೀನಿ. ಅದಕ್ಕೆ ಏನಾದರೂ ತಿನ್ಕೊಂಬಿಡ್ಲಿ, ಬರೋದು ಲೇಟ್ ಆಗಿಬಿಟ್ರೆ ಅಂತ ಅವನಿಗೆ ದ್ರಾಕ್ಷಿ ಏನು ಕೊಟ್ಟಿದ್ದೆ, ತಿಂತಾ ಕೂತಿದ್ದ. ಸೊ ನಮಗೆ ಏನಾಗಿದೆ ಅಂದರೆ ಇವಾಗ ಆಪ್ಷನ್ಸ್ ತುಂಬ ಕಮ್ಮಿ. ಅವನ್ನ ಎಲ್ಲಿಗೆ ಹಾಕಬೇಕು ಅಂತ ಹುಡ್ಕೋದಕ್ಕೆ ಆಪ್ಷನ್ಸೇ ತುಂಬ ಕಡಿಮೆ. ನನಗೆ ಲೋಕಲಲ್ಲಿ ಹಾಕೋದಕ್ಕೆ ಇಷ್ಟ ಇಲ್ಲ, ಬಟ್ ಇವಾಗ ಬೇರೆ ಆಪ್ಷನ್ ಇಲ್ಲ. ಈಗ ಲೋಕಲಲ್ಲೇ ಇಲ್ಲೇ ಎಲ್ಲಾದರೂ ಸುತ್ತಮುತ್ತನೇ ಹಾಕಬೇಕು. ಹಾಗಾಗಿ ಆಮೇಲೆ ಅವನ್ನ ಡೈಲಿ ಯಾರಾದರೂ ಕರ್ಕೊಂಡು ಹೋಗಿ ಕರ್ಕೊಂಬರೋದಕ್ಕೂ ಆಗೋಲ್ಲ. ವ್ಯಾನ್ ಎಲ್ಲಿ ಬರುತ್ತೆ ಅಲ್ಲಿಗೆ ಹಾಕಬೇಕು. ಅದೆಲ್ಲ ಫಿಲ್ಟ್ರ್ ಮಾಡಿದಾಗ ನನಗೆ ಸಿಕ್ಕಿದ್ದು ಒಂದೇ ಆಪ್ಷನ್ನು. ಚಾಮರಾಜನಗರದಲ್ಲಿ ವಿಚಾರಿಸಿದ್ವಿ, ಅಲ್ಲಿಂದ ಯಾವುದು ನಮ್ಮೂರಿಗೆ ವ್ಯಾನ್ ಯಾವುದು ಬರ್ತಾಯಿಲ್ಲ. ಇನ್ನು ಅದು ಬಿಟ್ಟರೆ ಇಲ್ಲೇ ನಮ್ಮೂರ ಪಕ್ಕದಲ್ಲೇ ಮರಿಯಲ್ಲ ಅಂತಿದೆ, ಅಲ್ಲಿ ವ್ಯಾನ್ ಬರುತ್ತೆ. ಸೊ ಅಲ್ಲಿ ವಿಚಾರಿಸೋಣ ಅಂತಂದ್ಬಿಟ್ಟು ಫಸ್ಟು ಹೋದ್ವಿ ಅಲ್ಲಿಗೇ. ಆಮೇಲೆ ಗೊತ್ತಾಯಿತು ಅಲ್ಲಿ ಪ್ರೀ ಕೆ ಜಿನೇ ಇಲ್ಲ, LKGಯಿಂದ ಸ್ಟಾರ್ಟ್ ಆಗೋದು ಅಂತ. ಸೊ ಇನ್ನೇನು ಮಾಡೋದು ಅಂದ್ಬಿಟ್ಟು ಹೋಗ್ಬಿಟ್ಟು ವಾಪಸ್ ಬಂದ್ವಿ. ಹಂಗೆ ಅವನಿಗೆ ಪಾಪುಗೆ ಬಟ್ಟೆ ತೊಗೋಬೇಕಿತ್ತು. ಇನ್ನು ನೆಕ್ಸ್ಟ್ ಮಂತ್ ಒಂದು ಬರ್ಡೇ ಇದೆ, ಮತ್ತು ಇನ್ನು ಅಕ್ಷರಾಭ್ಯಾಸ ಎಲ್ಲ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದಾಗತ್ತೋ ಇಲ್ವೋ ಗೊತ್ತಿಲ್ಲ, ನಮ್ಗೆ ಟೈಮ್ ತುಂಬ ಕಮ್ಮಿ ಇದೆ. ನೋಡೋಣ, ಅದಕ್ಕೂ ಎಲ್ಲ ಬಟ್ಟೆ ಬೇಕಲ್ಲ ಅಂತಂದ್ಬಿಟ್ಟು ತೊಗೊಂಡ್ಬಿಡೋಣ. ಇವಾಗಲೇ ಹೆಂಗೂ ಬರೋದು ಬಂದಿದ್ದೀನಿ, ತೊಗೊಂಡೇ ಹೊಟ್ಟೋಗೋಣ ಅಂತಂದ್ಬಿಟ್ಟು ಬಂದೆ. ಸದ್ಯಕ್ಕೆ ಇವಾಗ ನಾವು ಅಜ್ಜಂಪುರದಿಂದ ನೆಕ್ಸ್ಟು ಮಾಲೂರಿಗೆ ಮನೆಯೆಲ್ಲ ಐಟಮ್ ಎಲ್ಲ ಶಿಫ್ಟ್ ಮಾಡಬೇಕು. ಸೊ ನಾನಂತೂ ಇನ್ನೂ ಅಲ್ಲಿ ಇರೋಕ್ಕಾಗಲ್ಲ. ಯಾಕಂದರೆ ಈಗ ನಾನು ಅಲ್ಲಿ ಸ್ಕೂಲಿಗೆ ಹಾಕಿದ್ರೆ ಮಾಲೂರಲ್ಲಿ ಸ್ಕೂಲಿಗೆ ಹಾಕ್ತೀನಿ ಅಂತಂದ್ರೂ ಅರ್ಧಂಬರ್ಧ ಆಗುತ್ತೆ. ಇಲ್ಲ, ಸೊ ನಾನು ಇಲ್ಲೇ ಹಾಕ್ಬೇಕು ಇವಾಗ. ಹಂಗಾಗಿ ನಾನೇನು ಸದ್ಯಕ್ಕೆ ಡಿಸೈಡ್ ಮಾಡ್ಕೊಂಡಿದ್ದೀನಿ ಅಂದರೆ, ಇವನು ಸ್ಕೂಲ್ ಸ್ಟಾರ್ಟ್ ಆಗೋ ತನಕ, ಈಗ ಹೆಚ್ಚು ಕಡಿಮೆ ಎಲ್ಲ ಜೂನಿಗೇನೆ ಸ್ಕೂಲೆಲ್ಲ ಸ್ಟಾರ್ಟ್ ಆಗೋದು. ಹಾಗಾಗಿ ನಾನು ಜೂನ್ ತನಕ ಮಾಲೂರಲ್ಲಿದ್ದು, ಆಮೇಲೆ ಇವನು ಸ್ಕೂಲೆಲ್ಲ ಸ್ಟಾರ್ಟ್ ಆದಾಗ ಬಂದುಬಿಡೋಣ. ಇನ್ನು ಮತ್ತಿನ್ನು ಡೆಲಿವರಿ ಎಲ್ಲ ಮುಗಿಸ್ಕೊಂಡು ಒಣಂತನೆಲ್ಲ ಮುಗಿಸ್ಕೊಂಡೆ ನಾನಿನ್ನು ಹೋದರೆ ಇನ್ನು 1 ಇಯರ್ ಅಂತೂ ಹೋಗಲ್ಲ. ಹಂಗಾಗಿ ನಾನು ಫೈನಲ್ಲಾಗಿ ಡಿಸೈಡ್ ಮಾಡಿದೆ. ಇದಂತೂ ನಂಗೆ ಫುಲ್ಲು ಕನ್ಫ್ಯೂಷನಲ್ಲಿದ್ದೆ, ಏನು ಮಾಡೋದು, ಎಲ್ಲಿ ಹಾಕೋದು, ಏನು ಮಾಡೋದು ಅಂತ. ಸೊ ಆಮೇಲೆ ನಾನು ಇಷ್ಟಂತೂ ಫೈನಲ್ ಮಾಡಿದೆ. ಸೊ ಇನ್ನೊಂದು ವರ್ಷ ಅಂತೂ ನಾನು ಮಾಲೂರಿಗೆ ಹೋಗೋದು ಬೇಡ. ಇದೊಂದು ವರ್ಷ ಹೆಂಗೋ ಪ್ರೀ KG ನಮ್ಮೂರಲ್ಲೇ ಹೆಂಗೋ ಇದು ಮಾಡಿಬಿಡೋಣ. ಆಮೇಲಿಂದ LKGಗೆ ಬೇಕಿದ್ರೆ ನಾವು ಎಲ್ಲಿರ್ತೀವೋ ಅಲ್ಲಿ ಹಾಕ್ಕೊಂಡ್ರೆ ಆಯಿತು ಅಂತ. ಸೊ ಫೈನಲಾಗಿ ಇವಾಗ ನಾವು ಎಲ್ಲಿ ಹಾಕಬೇಕು ಅಂತ ಅಂದ್ಕೊಂಡ್ವಿ ಅಂದರೆ, ನಮ್ಮೂರಲ್ಲೇ ಹಾಕಬೇಕು. ನನಗೆ ನಮ್ಮೂರಲ್ಲಿ ಹಾಕೋಕ್ಕೆ ಸ್ಟಾರ್ಟಿಂಗಿಂದನೂ ಇಷ್ಟ ಇಲ್ಲ. ಬಟ್ ಒಂದೇನೆಂದರೆ ಸೇಫ್ಟಿ ಇದೆ, ಹತ್ರದಲ್ಲೇ ಇರೋದ್ರಿಂದ, ಒಂದೇ ಊರಿರೋದ್ರಿಂದ ಕರ್ಕೊಂಬರೋದಕ್ಕೆ ಬಿಡೋದಕ್ಕೆ, ಮತ್ತೇನಾದರೂ ಅವ್ನು ಸ್ಟಾರ್ಟಿಂಗ್ ಏನಾದರೂ ಹಠ ಮಾಡಿದ್ರೆ ಅದಕ್ಕೆಲ್ಲ ಒಂದು ಸ್ವಲ್ಪ ನಮಗೆ ಈಸಿ ಆಗುತ್ತೆ. ಸೊ ಅದೊಂದು ನನಗೆ ಓಕೆ ಅನ್ನಿಸ್ತು. ಬಟ್ ನಾನು ಅದು ಸ್ಕೂಲ್ ನೋಡೋಕ್ಕೂ ಹೋಗೋಕ್ಕೆ ನಂಗೆ ಟೈಮ್ ಸಿಕ್ಕಿಲ್ಲ. ಏನಾದ್ರೂ ಅದು ಹೆಂಗೆ ಇದ್ರೂ ನಂಗೆ ಟೀಚಿಂಗ್ ಹೆಂಗಿದೆ ಅನ್ನೋದಕ್ಕಿಂತ ಅಲ್ಲಿ ಯಾವ ಥರ ವಾತಾವರಣ ಹೆಂಗಿದೆ ಅನ್ನೋದು ನನಗೆ ಅದು ಮೇಯ್ನಾಗಿ ನಂಗೆ ಬೇಕಾಗಿರೋದು. ನನಗೆ ಅದು ಲೋಕಲ್ ಮಕ್ಕಳೆಲ್ಲ ಬರೋದ್ರಿಂದ ಆ ಲೋಕಲ್ ಲ್ಯಾಂಗ್ವೇಜ್ ಎಲ್ಲಿ ಕಲ್ತ್ಬಿಡ್ತಾನೋ ಅನ್ನೋದು ನನಗೆ ಸ್ವಲ್ಪ ಭಯ. ಅದರಿಂದ ನನಗೆ ಅಲ್ಲಿ ಹಾಕೋದಕ್ಕೆ ನಾನು ಏನೇ ಆದರೂ ನಾನು ಹಾಕಲ್ಲ ನಮ್ಮೂರಲ್ಲಿ ಹಾಕಲ್ಲ ಅಂತ ಅಂದ್ಕೊಂಡೇ ಬಂದೆ. ಬಟ್ ಕೊನೆಗೂ ಇವಾಗ ನಾನು ನಮ್ಮೂರಲ್ಲೇ ಅವನಿಗೆ ಸ್ಕೂಲಿಗೆ ಹಾಕ್ಬೇಕಾಗಿ ಬಂತು. ವಿಚಾರಿಸ್ಕೊಂಬರೋಣ ಅಂತ ಹೊರಟ್ವಿ, ಬಟ್ ಅದು ಇನ್ನೂ ಅವ್ರು ಬಂದಿರಲಿಲ್ಲ, ಡೋರ್ ಓಪನ್ ಇರಲಿಲ್ಲ. ನೋಡೋಣ, ಮತ್ತೆ ಯಾವಾಗಾದರೂ ಫ್ರೀ ಆದಾಗ ಹೋಗಿ ನೋಡಿಕೊಂಡು ಫೈನಲಾಗಿ ಫಾರ್ಮ್ ಎಲ್ಲ ಫಿಲ್ ಮಾಡಿ ಅಮೌಂಟೆಲ್ಲ ಪೇ ಮಾಡಿಬಿಟ್ಟು ಬರಬೇಕು. ಇನ್ನೇನು ಮಾಡೋಕ್ಕಾಗಲ್ಲ ಇವಾಗ. ತಿಂಡಿ ತೊಗೊಂಡು ಹೋಗೋದು. ಯಾಕಮ್ಮ? ಸುಮ್ಮನೆ ಮತ್ತು ಪುನರ್ವನ್ ಪ್ರೆಗ್ನೆನ್ಸಿನಲ್ಲಿ ನಿಮಗೇನು ಸಿಮ್ಟಮ್ಸ್ ಎಲ್ಲ ಇತ್ತು ಹೇಳಿ ಅಂತ ಯಾರೋ ಕಮೆಂಟ್ ಮಾಡಿದರು. ಅದೆಲ್ಲ ಹೇಳ್ತೀನಿ ನಾನು ನೆಕ್ಸ್ಟ್ ವ್ಲಾಗಲ್ಲಿ. ಈಗ ಸದ್ಯಕ್ಕೆ ಅದೆಲ್ಲ ವ್ಲಾಗ್ ಮಾಡೋಕ್ಕೆ ಕಷ್ಟ. ಯಾಕಂದರೆ ಇವಾಗ ನಮಗೆ ಪ್ರತಿಮಕ್ಕ ಮನೆ ಗೃಹಪ್ರವೇಶ ಇದೆ. ಅದೆಲ್ಲ ಮುಗಿಸ್ಕೊಂಡು ಒಂದು 2 ದಿವಸ ಆದಮೇಲೆ ನಾವು ಅಜ್ಜಂಪುರಕ್ಕೆ ಹೋಗಬೇಕು, ಮನೆ ಶಿಫ್ಟ್ ಮಾಡಬೇಕು. ಅದು ಎಲ್ಲ ಕೆಲಸ ಇದೆ. ಅದೆಲ್ಲ ಮುಗಿಸ್ಕೊಂಡು ಆಮೇಲೆ ನಾನು ಒಂದು ಕಡೆ ಸೆಟ್ಲ್ ಆದಾಗ, ಫ್ರೀ ಆದಾಗ ನಾನು ಅದೆಲ್ಲ ಕಂಪ್ಲೀಟ್ ವೀಡಿಯೋ ಮಾಡ್ತೀನಿ. ನಾನು ಅಂದ್ಕೊಂಡಿದ್ದೀನಿ
ಯಾಕಂದರೆ ಇವಾಗ ಎಷ್ಟೊಂದು ಜನಕ್ಕೆ ಬಾಯ್ ಬೇಬಿನ ಗರ್ಲ್ ಬೇಬಿನ ಯಾವುದಿರುತ್ತೆ ಅಂತ ತಿಳ್ಕೊಬೇಕು ಹೊಟ್ಟೆ ಒಳಗಡೆ ಅಂತ ಎಷ್ಟೋ ಜನ ಅಮ್ಮಂದ್ರಿಗೆ ತುಂಬ ಕ್ಯೂರಿಯಾಸಿಟಿ ಇರುತ್ತೆ. ಹಂಗಾಗಿ ಎಲ್ಲ ಸುಮ್ಮನೆ ಚೆಕ್ ಮಾಡ್ತಾ ಇರ್ತಾರೆ, ಈಗ ಆ ಬೇಬಿ ಹಿಂಗೆ ಸಿಮ್ಟಮ್ಸ್ ಇರುತ್ತೆ, ಈ ಬೇಬಿದ್ರೆ ಹಿಂಗೆ ಸಿಮ್ಟಮ್ಸ್ ಇರುತ್ತೆ ಅಂತ. ಬಟ್ ನನಗೇನೋ ಅದು ಸುಳ್ಳು ಅಂತ ಅನಿಸುತ್ತೆ. ಬಟ್ ಮಾಡ್ತೀನಿ, ಬಟ್ ವಿಡಿಯೋ ಅಂತೂ ನಾನು ಮಾಡ್ತೀನಿ ಅವನದ್ರಲ್ಲಿ ಯಾವ ಥರ ಇತ್ತು, ಇವಾಗ ನನಗೆ ಯಾವ ಥರ ಇದೆ ಏನು ಅಂತ ಎಲ್ಲದನ್ನು. ಮತ್ತು ರಿಪೋರ್ಟು ಅಷ್ಟೇ, ಅದೆರಡೂ ನಾನು ಕಂಪೇರ್ ಮಾಡಿ ನಾನು ತೋರಿಸ್ತೀನಿ ನಿಮಗೆ ನೆಕ್ಸ್ಟ್ ಟೈಮ್. ಆಮೇಲಿಂದ ಇನ್ನೇನೊಂದು 2 ದಿವಸ 3 ದಿವಸ ಇತ್ತು ಅಷ್ಟೇ ಗೃಹಪ್ರವೇಶಕ್ಕೆ. ಹಾಗಾಗಿ ಸುತ್ತೂರಿಗೆ ಹೋಗ್ತಾ ಇದ್ದೀವಿ ಇವಾಗ ನಾವು. ಗೃಹಪ್ರವೇಶ ಇರೋದು ಬಸವ ಜಯಂತಿ ದಿವಸ ಏಪ್ರಿಲ್ 20th ಇರೋದು. ಬಟ್ ನಾನು ಈ ವ್ಲಾಗ್ ಯಾವತ್ತು ಅಪ್ಲೋಡ್ ಮಾಡ್ತೀನೋ ಗೊತ್ತಿಲ್ಲ, ಒಂದು ಮಂತಾದರೂ ಆಗುತ್ತೆ ಮೇ ಬಿ, ಆಯಿತಾ, ಅಷ್ಟು ಲೇಟ್ ಆಗುತ್ತೆ. ಸೊ ನಾನು ಮನೆಯೆಲ್ಲ ನೋಡಿ ತುಂಬ ದಿವಸನೇ ಆಗಿಬಿಟ್ಟಿತ್ತು. ವಾರ್ಡ್ರೋಬ್ ಎಲ್ಲ ಡೋರೆಲ್ಲ ಹಾಕಿದ್ಮೇಲೆ ಅದೆಲ್ಲ ಹೆಂಗಿದೆ ಏನು ಅಂತ ನೋಡೇ ಇರಲಿಲ್ಲ ನಾವು. ಅದಕ್ಕೆ ಡೈರೆಕ್ಟು ಮನೆ ಹತ್ರನೇ ಬಂದುಬಿಟ್ವಿ. ಆಮೇಲೆ ಸುತ್ತೂರಿಗೆ ಹೋಗಿದ್ರೆ ಆಯಿತು, ಇಲ್ಲಿ ನೋಡಿಕೊಂಡು ಆಮೇಲೆ ಹೋಗೋಣ ಅಂದ್ಕೊಂಡು ಫಸ್ಟೇ ಇಲ್ಲಿಗೆ ಬಂದುಬಿಟ್ವಿ ನಾವು. ಇದು ಗೃಹಪ್ರವೇಶದ ಹಿಂದಿನ ದಿವಸದ್ದು ವಿಡಿಯೋ. ನಾನೇನು ಜಾಸ್ತಿ ಅಷ್ಟೊಂದು ವಿಡಿಯೋ ಎಲ್ಲ ಮಾಡ್ಕೊಳಕ್ಕೆ ಹೋಗಿಲ್ಲ. ಇಲ್ಲಿ ಸುಜೋರ ಅಮ್ಮಂಗೆ ಕೈಗೆಲ್ಲ ಮೆಹಂದಿಗೆಲ್ಲ ಕೊಬ್ಬರಿ ಎಣ್ಣೆ ಎಲ್ಲ ಹಚ್ಕೊಡ್ತಾ ಇದ್ದ. ಹೆಣ್ಮಕ್ಳಿದ್ರೆ ಮಾಡಿಕೊಡ್ತಾರೆ ಅಂತಾರೆ ಕೆಲವ್ರು, ಅನ್ಕೊತಾರೆ ಗಂಡು ಮಕ್ಳಿದ್ರೂ ಮಾಡಿಕೊಡ್ತಾರೆ. ಆದರೆ ಏನಾದರೂ ಮಾಡಿಕೊಡ್ಬೇಕು ಹೆಲ್ಪ್ನ ಅನ್ನೋ ಮನೋಭಾವನೆ ಆ ಮಕ್ಕಳಲ್ಲಿ ಇರಬೇಕು ಅಷ್ಟೇ. ಅದು ಹೆಣ್ಣಾದರೂ ಅಷ್ಟೇ, ಗಂಡಾದರೂ ಅಷ್ಟೇ. ಮೆಹಂದಿ ಎಲ್ಲ ನಾನೇ ಹಾಕೋಣ ಅಂದ್ಕೊಂಡಿದ್ದೆ, ಬಟ್ ಆಗಲಿಲ್ಲ. ಇವಾಗ ಸ್ವಲ್ಪ ಬ್ಯಾಕ್ ಪೇನ್ ಎಲ್ಲ ಸ್ಟಾರ್ಟ್ ಆಗಿದೆ. ಜಾಸ್ತಿ ಹೊತ್ತು ಒಂದೇ ಪೊಸಿಷನಲ್ಲಿ ಕೂರೋಕ್ಕಾಗಲ್ಲ, ಬೆನ್ನೋವು ಸೊಂಟ ನೋವು ಎಲ್ಲ ಸ್ಟಾರ್ಟ್ ಆಗಿದೆ ಇವಾಗ. ಹಾಗಾಗಿ ಯಾರೋ ಪಕ್ಕದ ಮನೇಲಿ ಯಾರೋ ಹಾಕ್ಕೊಡ್ತಾರೆ ಅಂದ್ಬಿಟ್ಟು ಅಲ್ಲಿ ಹೋಗಿ ಹಾಕ್ಸ್ಕೊಂಬಂದಿದ್ಲು. ಆಮೇಲೆ ಅದೆಲ್ಲ ಸ್ವಲ್ಪ ಕೋನೆಲ್ಲ ಉಳ್ಕೊಂಬಿಟ್ಟಿತ್ತಲ್ಲ, ಅದರಲ್ಲಿ ಕೂತ್ಕೊಂಡು ಇಚ್ಕಿ ಫುಲ್ಲು 2 ಕೋನ್ ಪೂರ್ತಿ ನೀಟಾಗಿ ಖಾಲಿ ಮಾಡ್ದೆ. ನಾನು ಹಾಕಲಿ ಬಿಡು, ಅವ್ನು ಖುಷಿ ಯಾಕೆ ಅಂತ ಅಂದ್ಬಿಟ್ಟು ನನ್ನ ಕಾಲು ಕೊಟ್ಬಿಟ್ಟು ಸುಮ್ಮನೆ ಕೂತ್ಕೊಂಡೆ. ಅವ್ನು ಎಷ್ಟೋ ತನಕ ಒಟ್ಟು ಸುಮ್ಮನೆ ಮಾಡಿದ್ದಾನೆ ಅಂದರೆ ಚೂರು ಅನಿಸುತ್ತೆ ಅಂದರೆ ಈ ಥರದ್ದೆಲ್ಲ ಮಕ್ಕಳು ಖುಷಿಗಿಂತ ಕಾಲ್ಗೆ ಹಂಗಾಗ್ಬಿಡುತ್ತೆ ಹಿಂಗಾಗ್ಬಿಡುತ್ತೆ ಅಂತೆಲ್ಲ ಅನಿಸಲ್ಲ. ಏನೋ ಅವ್ನ ಖುಷಿ, ಅವ್ನಿಗೇನೋ ಮಾಡಬೇಕು ಅನ್ನಿಸ್ತು, ಅದನ್ನು ಕೂತ್ಕೊಂಡು ಮಾಡ್ದೆ. ಆಮೇಲೆ ನಂದೊಂದು ಟಾಪ್ ಇತ್ತು, ಮೀಶೋಯಿಂದ ತರಿಸಿದ್ದೆ. ಅದು ಸ್ವಲ್ಪ ಲೂಸ್ ಇತ್ತು, ಅದಕ್ಕೆ ಸ್ಟಿಚ್ ಹಾಕ್ಕೊತಾ ಇದ್ದೀನಿ. ನಂಗೆ ರೀಸೆಂಟಾಗಿ ನನಗೆ ಹಳೇ ವೀಡಿಯೋಗೆ ಇದು ಅಮೆಝಾನಲ್ಲಿ ತರಿಸಿದ್ದಾಯ್ತಾ ಈ ಕರೆಂಟ್ ಮಿಷಿನ್ನು, ಅದಕ್ಕೆ ಯಾರೋ ಕಮೆಂಟ್ ಮಾಡಿದರು ಅದು ಏನೋ ಪ್ರಾಬ್ಲಮ್ ಆಗ್ತಿದೆ, ಏನೋ ಮರ್ತೆ ನಾನು. ಬಟ್ ನನಗೇನು ಇಲ್ಲ ಆಯಿತಾ, ತುಂಬ ಚೆನ್ನಾಗಿ ಯೂಸ್ ಆಗ್ತಾಯಿದೆ. ನಾನು ತರಿಸ್ಕೊಂಡು ಹತ್ತತ್ರ ಆಯಿತು ಅನಿಸುತ್ತೆ. ನಾನು ಅಜ್ಜಂಪುರಕ್ಕೆ ಶಿಫ್ಟ್ ಆದ್ಮೇಲೆ ನೋಡಿ ಆವಾಗ ನಾನು ತರಿಸ್ಕೊಂಡಿದ್ದು 1 year ಆಯಿತು. ಆವಾಗಿಂದ ನಾನು ಯೂಸ್ ಮಾಡ್ತಾಯಿದ್ದೀನಿ. ನನಗೇನು ಆ ಥರ ಪ್ರಾಬ್ಲಮ್ ಏನೂ ಕೊಟ್ಟಿಲ್ಲ ಇದು. ಬಟ್ ಏನಂತಂದರೆ ದಪ್ಪಕ್ಕಿರೋ ಬಟ್ಟೆಗಳು, ಮಂದಕ್ಕಿರೋ ಬಟ್ಟೆಗಳಾದರೆ ಅದು ಸ್ಟಿಚ್ ಬರಲ್ಲ ನೀಟಾಗಿ, ಕಟ್ ಆಗುತ್ತೆ, ಆವಾಗವಾಗ ಕಟ್ ಆಗುತ್ತೆ. ಈ ಥರ ಮಕ್ಕಳ ಬಟ್ಟೆಗಳು ಮತ್ತು ಈ ಥರ ಟಾಪು ಈ ಥರದ್ದೆಲ್ಲ ಏನಿಲ್ಲ, ಆರಾಮಾಗಿ ಸ್ಟಿಚ್ ಬರುತ್ತೆ. ನನಗಂತೂ ಇಲ್ಲಿವರೆಗೂ ಅದೇನು ಒಂಚೂರು ಪ್ರಾಬ್ಲಮ್ ಕೊಟ್ಟಿಲ್ಲ. ಯಾಕಂದರೆ ಇದು ತೊಗೊಳೋರಿಗೆ ಭಯ ಇರುತ್ತೆ, ಅದು ಹೆಂಗೆ ವರ್ಕ್ ಆಗುತ್ತೋ ಏನೋ, ಇದು ನಿಜವಾಗ್ಲೂ ಚೆನ್ನಾಗಿದೆಯಾ ಇಲ್ವಾ ಅಂತ. ಬಟ್ ನನ್ನ ಪರ್ಸ್ನಲ್ ಒಪಿನಿಯನ್ ಕೇಳೋದಾದರೆ ಚೆನ್ನಾಗಿದೆ, ಯೂಸ್ ಮಾಡ್ಬೋದು. 1600 ಏನೋ ಕೊಟ್ಟಿರೋದು ನನಗೆ ನೆನಪಿಲ್ಲ, ಮರ್ತೋಗಿದ್ದೀನಿ. ಬಟ್ ವರ್ತ್ ಅನಿಸುತ್ತೆ. ಇವಾಗ ನೋಡಿ, ಇವಾಗ ನಾನು ಪ್ರೆಗ್ನೆನ್ಸಿ ಟೈಮಲ್ಲಿ ಇವಾಗ ಆ ಮಿಷಿನೆಲ್ಲ ನಾನು ತುಳಿಯೋಕ್ಕಾಗಲ್ಲ, ಕಷ್ಟ ಆಗುತ್ತೆ. ಸೊ ಇಂಥ ಟೈಮಲ್ಲೆಲ್ಲ ಇದು ನಮ್ಗೆ ಚೆನ್ನಾಗಿ ಯೂಸ್ ಆಗುತ್ತೆ. ಜೊತೆಗೆ ನಾನು ಇರೋದು ಬಾಡಿಗೆ ಮನೆಯಲ್ಲಿ. 2 ವರ್ಷಕ್ಕೊಂದ್ಸಲ 1 ವರ್ಷಕ್ಕೊಂದ್ಸಲ ನಾವು ಮನೆಗಳು ಚೇಂಜ್ ಮಾಡ್ತಾನೆ ಇರ್ತೀವಿ. ಈಗ ದೊಡ್ಡ ಮಿಷಿನ್ ಆದರೆ ಶಿಫ್ಟ್ ಮಾಡೋಕ್ಕೆಲ್ಲ ಕಷ್ಟ. ಈ ಥರದ್ದು ಮಿಷಿನ್ ಆದರೆ ಪೋರ್ಟಬಲ್ ಆಗಿರೋದ್ರಿಂದ ನಾವು ಆರಾಮಾಗಿ ಶಿಫ್ಟ್ ಮಾಡ್ಬೋದು, ಆರಾಮಾಗಿ ಯೂಸ್ ಮಾಡ್ಬೋದು. ಶೆಲ್ಲು ಇದೆ, ಶೆಲ್ ಬೇಕಾದರೂ ಯೂಸ್ ಮಾಡ್ಕೊಬೋದು, ಕರೆಂಟಲ್ಲಿ ಬೇಕಿದ್ರೂ ನಾವು ಇದನ್ನು ಯೂಸ್ ಮಾಡ್ಕೊಬೋದು. ಸ್ಟಿಚ್ ಕೂಡ ಅಷ್ಟೇ ನೀಟಾಗಿ ಬರುತ್ತೆ. ನನಗೇನು ಪ್ರಾಬ್ಲಮ್ ಇದು ಅಂತ ಏನೂ ಅನ್ನಿಸ್ಲಿಲ್ಲ. ನನಗಂತೂ ಚೆನ್ನಾಗಿ ಯೂಸ್ ಆಗ್ತಾಯಿದೆ ಇದು. ಈಗ ಸ್ವಲ್ಪ ದಪ್ಪ ಆಗಿಬಿಟ್ಟಿದ್ದೀನಿ, ಅದಕ್ಕೆ ಸ್ಟಿಚಸ್ ಎಲ್ಲ ಹಾಕಿ ಎಲ್ಲ ರಿಮೂವ್ ಮಾಡಿ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ ಫಂಕ್ಷನಿಗೆ ಬ್ಲೌಸ್ದೆಲ್ಲನೂ. ಆ್ಯಂಡ್ ಇದು ನಾನು ಲಕ್ಷ್ಮಿಗೆ ಕೈ ಮತ್ತು ಕಾಲು ರೆಡಿ ಮಾಡ್ಕೊತಾ ಇದ್ದೆ. ಇದು ಹೆಂಗೆ ಮಾಡೋದಂತ ಕಂಪ್ಲೀಟ್ ವಿಡಿಯೋ ಮಾಡೋಣ ಅಂದ್ಕೊಂಡೆ, ಬಟ್ ಮರ್ತೋದೆ. ಸೊ ಅದಕ್ಕೆ ಫೈನಲಾಗಿ ಹೀಗೆ ತೋರಿಸ್ತಾ ಇದ್ದೀನಿ. ಓಕೆ ಗಾಯ್ಸ್, ನಾನು ಮತ್ತೆ ನಿಮಗೆ ಹೊಸ ವ್ಲಾಗ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.